ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಹೊಲದ ಹತ್ರ ಹೋಗಿದ್ವಿ. ನಮ್ಮ ತೋಟ ಹೇಗಿದೆ ನೋಡೋಣ ಅಂತ ಹೋಗಿದ್ವಿ. ಸೊ ನಮ್ಮ ತೋಟದ ನೋಡಿ ಹಳ್ಳಿ ಜೀವನ ಹೆಂಗೆ ನಡೀತಿದೆ ಅಂತಂದರೆ, ಸೊ ಆಲ್ರೆಡಿ ಅವ್ರ ಜಾಯ್ನಿಗಿಲ್ಲ, ಅವ್ರ ಕೆಲಸಕ್ಕೆ ಅವ್ರು ಬಂದ್ಬಿಟ್ಟೆಲ್ಲ ಕೆಲಸ ಮಾಡ್ತಾಯಿದ್ರು. ಸೊ ಕಡಲೆ ಗಿಡದಲ್ಲೆಲ್ಲ ಕಳೆ ತೆಗಿತಾಯಿದ್ರು. ನಾವು ಬೆಂಗಳೂರಲ್ಲಿದ್ದರೆ, ನಾವು ಬೆಂಗಳೂರಲ್ಲಿದ್ದರೆ ಫಸ್ಟ್ ಶಿಫ್ಟ್ ಹೋಗಬೇಕು, ಸೆಕೆಂಡ್ ಶಿಫ್ಟ್ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿರ್ತೀವಿ. ಇಲ್ಲಿ ಹಳ್ಳೀಲಿ ಯಾವುದೇ ರೀತಿ ಆ ಥರ ಏನೂ ಇರೋಲ್ಲ, ಎಲ್ಲ ಶಿಫ್ಟ್ ಕೆಲಸ ಒಂದೇ. ಆಮೇಲೆ ನಾವು ನಮ್ಮ ತೋಟದಲ್ಲಿ ನಾವು ಈ ಸಲ ಮಲ್ಟಿ ಕ್ರಾಪ್ಸ್ ಮಾಡಿದ್ವಿ. ಸೊ ಅದೇ ಅಡಿಕೆ ಗಿಡದಲ್ಲೇ ಸ್ವಲ್ಪ ನಾವು ಸೌತೆಕಾಯಿ ಎಲ್ಲ ಹಾಕಿದ್ವಿ. ಸೌತೆಕಾಯಿ ಹೆಂಗಿದೆ ಅಂತ ನೋಡ್ತಾ ಇದ್ದೀವಿ ನೋಡಿ. ಸೌತೆ ಗಿಡ ಇದು ಇನ್ನೂ ಒಂದು ವಾರದಲ್ಲೇ ಈ ಥರ ಬಂದುಬಿಟ್ಟಿದೆ. ಇದು 30 ದಿನದಲ್ಲಿ ನಮಗೆ ಬೆಳೆ ಬರುತ್ತೆ, ಆ ಥರ ಅಂತ ಇದು ಬರುತ್ತೆ ಇದು. ಆಮೇಲೆ ಹಂಗೆ ನಾವು ಕಲ್ಪವೃಕ್ಷ ಎಲ್ಲ ಇಟ್ಟಿದ್ವಿ, ತೆಂಗಿನ ಗಿಡ. ನಾವು ಕಲ್ಪತರು ನಾಡಲ್ಲಿರೋದ್ರಿಂದ ಇದು ಬೆಳಿಲೇಬೇಕು. ಇದು ಜಸ್ಟ್ 2 ಇಯರ್ಸ್ ಗಿಡ ಅಷ್ಟೇ ಇದು. ಆಮೇಲೆ ಹಂಗೆ ಹೋಗ್ತಾ ನಮ್ಮದು ಇನ್ನೊಂದು ಸ್ವಲ್ಪ ಅದು ಜಮೀನೆಲ್ಲ ಇತ್ತು, ಅಲ್ಲೆಲ್ಲ ನೋಡಿದ್ವಿ. ಅಲ್ಲೆಲ್ಲ ಈ ತೊಗರಿ ಕಾಳು ಮತ್ತು ಅವರೆಕಾಳು ಇದೆಲ್ಲ ಹಾಕಿದ್ವಿ. ತೊಗರಿ ಕಾಳು ಸ್ವಲ್ಪ ಬೆಳೆ ಕಡಿಮೆ ಬಂದಿದೆ. ಹೇಗಿದೆ ಯಾಕೆಂದರೆ ಸ್ವಲ್ಪ ಮಳೆಲ್ಲ ಜಾಸ್ತಿ ಬಂದ್ಬಿಟ್ಟು ಹಿಂಗಾರು ಮಳೆ ಅಂತ ಹೇಳ್ತೀವಲ್ಲ, ಸೊ ಆ ಟೈಮಲ್ಲಿ ಬೆಳೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ನೋಡಬೇಕು ಇನ್ನು ಮುಂದೆ, ಇನ್ನು ಗಿಡ ಎಲ್ಲ ಚೆನ್ನಾಗಿತ್ತು, ಹಾಗೆ ಬಿಟ್ಟಿದ್ದೀವಿ. ಸ್ವಲ್ಪ ಎಲ್ಲ ಇದು ಮಾಡಿಬಿಟ್ಟು ಹೆಂಗೆ ಬರುತ್ತೆ ಅಂತ ನೋಡಬೇಕು. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಹಂಗೆ ನೋಡ್ತಾ ಆಮೇಲೆ ನೆಕ್ಸ್ಟ್ ಅವರೆ ಗಿಡ ನೋಡಿದ್ವಿ. ಅವರೆ ಗಿಡ ಚೆನ್ನಾಗಿ ಹೂವು ಎಲ್ಲ ಆಗಿ ಚೆನ್ನಾಗಿ ಬರ್ತಾಯಿತ್ತು. ಅವರೆ ಗಿಡದ ಸೊಗಡು ಇದೆಯಲ್ಲ, ಅದು ಇದೇ ಚೆಂದ. ಅದು ಬಂದ್ರೇ ಗೊತ್ತಾಗೋದು ಇದು ಫಾರಮ್ಮ ಹೈಬ್ರಿಡ್ ಅಂತ ಅಂದ್ಬಿಟ್ಟು. ಸೊಗಡು ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ. ನೋಡಬೇಕು ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನೋಡಿಕೊಂಡು ಹೋಗ್ಬೇಕಾದ್ರೆ ನಾವು ಇಟ್ಟಿದ್ದಂಥ ಬಿಕೆ ಗಿಡ ನೋಡಿದ್ವಿ. ಸೊ ಆಮೇಲೆ ಹಲಸಿನ ಗಿಡ ನೋಡಿದ್ವಿ. ಆಮೇಲೆ ನಾವು ಮಹಾಗನಿ ಗಿಡ ಎಲ್ಲ ನೆಟ್ಟಿದ್ವಿ. ಎಲ್ಲ ನೋಡ್ಕೊಳ್ತಾ ಬರ್ತಾ ಇದು ಸೊಪ್ಪು ಗೊತ್ತಿರುತ್ತೆ, ಇದು ಏನು ಸೊಪ್ಪು ಅಂತ ಅಂದ್ಬಿಟ್ಟು ಹಂಗೆ ನೋಡ್ಕೊಂಡು ಬರಬೇಕಾದ್ರೆ ಈ ನಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಗೊತ್ತಿರುತ್ತೆ ಇದು ಏನು ಅಂತ ಅಂದ್ಬಿಟ್ಟು. ಎಕ್ವಿಪ್ಮೆಂಟು, ಈ ಉಪಕರಣ ಏನಕ್ಕೆ ಬಳಸ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ. ಸೊ ಇದನ್ನು ನಾವು ಮುಳ್ಳಲ್ವೆ ಅಂತ ಹೇಳ್ತೀವಿ. ಮುಳ್ಳಲ್ವೆ ಅಂತ ಹೇಳ್ತೀವಿ ಇದನ್ನು. ನೋಡಿ, ಇದನ್ನು ಈ ಕಡಲೆ ಗಿಡದಲ್ಲಿ ಸೊ ಕಳೆ ಏನಾರು ಬಂದಿರುತ್ತಲ್ಲ, ಬೇರೆ ಬೇರೆದು ಸೊಪ್ಪು ಮತ್ತು ಅದನ್ನೆಲ್ಲ ಕಳೆ ತೆಗಿಯೋಕ್ಕೆ ಅದನ್ನು ಯೂಸ್ ಮಾಡ್ತೇವೆ. ಸೊ ಯೂಸ್ ಮಾಡಬೇಕಾದ್ರೆ ಹಂಗೆ ನೋಡಿಕೊಂಡು ಆ ಕಡೆ ಎಲ್ಲ ಕಳೆ ತೆಗಿತಾಯಿದ್ರು. ತುಂಬ ಸಿನ್ಸಿಯರಾಗೆಲ್ಲ ಕೆಲಸ ಮಾಡಿದ್ರು. ಹಳ್ಳಿ ಮಕ್ಕಳೇ ಹಂಗೆ ಅದು ಸಿನ್ಸಿಯರಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಕಮಿಟ್ಮೆಂಟ್ ಆಗಲಿ ಮತ್ತೊಂದಾಗಲಿ ಇರೋಲ್ಲ. ಅವ್ರ ಕೆಲಸ ಆಯಿತು, ತಾನಾಯಿತು, ಅವ್ರು ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಮುಗಿಸ್ತಾರೆ. ನೋಡಿ, ರೈತರು ಎಲ್ಲ ಹೆಂಗೆ ಅಂದರೆ ಒಂದೇ ಬೆಳೆ ಬೆಳೆಯಲ್ಲ, ಅದರಲ್ಲಿ ಮಲ್ಟಿ ಕ್ರಾಪ್ಸ್ ಮಾಡ್ತಾರೆ. ಒಂದರಲ್ಲಿ ಅಡಿಕೆ ಗಿಡ ಸೆಂಟ್ರಲ್ಲಿ ತೊಗರಿ ಇರ್ಬೋದು, ಅವರೇ ಇರ್ಬೋದು, ಮತ್ತು ಈ ಔಡ್ಲು ಗಿಡ ಹರಳೆಣ್ಣೆ ಯೂಸ್ ಮಾಡ್ತೀವಲ್ಲ, ಸೊ ಅದೆಲ್ಲ ಹಾಕಿದ್ರು. ಅದನ್ನು ನೋಡ್ಕೊಂಡು ಹಂಗೆ ಬರ್ತಾ ಆಮೇಲೆ ಒಂದು ಸ್ಪೆಷಲ್ ಥಿಂಗ್ಸ್ ಕಾಣುತ್ತೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಅದೇನಂತ ನೋಡಿ ಕಾಣುತ್ತೆ, ಆಮೇಲೆ ಹೇಳ್ತೀನಿ. ಸೊ ಇವತ್ತು ಬಂದಿದ್ದ ಹೊಲದಲ್ಲೆಲ್ಲ ನೋಡಿಕೊಂಡು ಈ ನಮ್ಮ ಅಡಿಕೆ ಗಿಡದಲ್ಲಿ ಮೈಕ್ರೋ ಟ್ಯೂಬ್ಸ್ ಇರ್ಬೋದು, ಕ್ಯಾಪ್ಸ್ ಇರ್ಬೋದು, ಇದೆಲ್ಲ ನೋಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾಸ್ ಬಿದ್ದಿರೋವೆಲ್ಲ ಎತ್ತಿಬಿಟ್ಟು ಒಂದು ಕೈ ಇಟ್ಬಿಟ್ಟು ಬಂದೆ. ನೋಡಿ, ಇದೇ ವಸ್ತು ಹೇಳಿದ್ನಲ್ಲ, ಅದು ಡಿಫ್ರೆಂಟ್ ವಸ್ತು. ತುಂಬ ಚೆನ್ನಾಗಿದೆಯಲ್ಲ ಇದು ಏನಂತ ಅಂದ್ಬಿಟ್ಟು ಗೊತ್ತಿರುತ್ತೆ, ರೈತರಿಗೆ ಕಾಮನ್ ಆಗಿರುತ್ತೆ ಅದು. ಆಮೇಲೆ ಈ ಹಣ್ಣು ಗೊತ್ತಿರುತ್ತೆ, ಇದು ಕಾಕುಂಚ ಹಣ್ಣು ಅಂತೀವಿ ನಾವು ನಮ್ಮ ಕಡೆ. ಹಂಗೆ 2 ಹಾಕ್ಕೊಂಡು ಬಾಯಿಗಳು ಹಾಕೊಂಡು ಪಟಕ್ ಅಂತ ಬಾಯಲ್ಲಿ ಹಾಕ್ಕೊಂಡು ತಿನ್ಕೊಂಡು ಬಂದು, ಇದು ತುಂಬ ದಿನ ಆದಮೇಲೆ ನಮಗೆ ಹೊಲದಲ್ಲಿ ಕಾಣಿಸಿದ್ದು. ಹಾಗೆ ನೋಡ್ತಾ ನಮ್ದು ಈ ಹುಣಸೆ ಗಿಡ ನೋಡಿದ್ವಿ. ಹುಣಸೆ ಗಿಡದಲ್ಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ಕಾಯಿ ತುಂಬ ಕಡಿಮೆ ಇದೆ. ಕಾಯಿ ಕಡಿಮೆ ಇದ್ದಾಗ ರೇಟ್ ಜಾಸ್ತಿ ಇರುತ್ತೆ, ಇಲ್ಲ ರೇಟ್ ಜಾಸ್ತಿ ಇದ್ದಾಗ ಕಾಯಿ ಕಡಿಮೆ ಇರುತ್ತೆ. ಸೊ ಈ ಥರ ಆಗ್ತಾ ಇರುತ್ತೆ. ರೈತರದ್ದು ಒಂದಲ್ಲ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅನ್ನೋದಕ್ಕೆ ಇದು ತುಂಬ ಸಾಕ್ಷಿಯಾಗಿರುತ್ತೆ ಈ ಥರ ವೆದರು. ಆಮೇಲೆ ಇದರಲ್ಲಿ ನಾವು ರಾಗಿ ಹಾಕಿದ್ವಿ. ರಾಗಿನ ಇನ್ನೂ ಬಿತ್ತನೆ ಮಾಡಿ ಸ್ವಲ್ಪ ದಿನ ಆಗಿತ್ತು. ಸೊ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ನಮ್ಮ ಬ್ರದರ್ ಅವ್ರು ಮಾಡಿದ್ವಿ ಕೆಲಸ. ಇದೆಲ್ಲ ಮಾಡಿದ ಮೇಲೆ ಇನ್ನೂ ನೀರೆಲ್ಲ ಇಡಬೇಕು. ಸೊ ಮಳೆ ಯಾಕೋ ಬಂದಿಲ್ಲ, ನೀರು ಇಡಬೇಕಾಗತ್ತೆ. ಸೊ ನೋಡ್ಕೊಂಡು ಹಂಗೆ 2 ಹುಣಸೆಕಾಯಿ ಚೆನ್ನಾಗಿರೋದು ತೊಗೊಂಡು ಅದು ಜಜ್ಜಿ ಕುಟ್ಟಿ ತಿಂದರೆ ಚೆನ್ನಾಗಿರುತ್ತಲ್ಲ, ಸೊ ಅದು ನೋಡ್ಕೊಂಡು ಹಂಗೆ ಬರ್ತಾ ಇದು ಸ್ವಲ್ಪ ಹೆಸ್ರು ಕಾಳಿತ್ತು. ಹೆಸ್ರು ಕಾಳೆಲ್ಲ ತುಂಬ ಫ್ರೆಶ್ ಇರೋವಂಥದ್ದೆಲ್ಲ ತರಕಾರಿ. ಹಳ್ಳಿ ಲೈಫಲ್ಲೇ ನೋಡಿ ಫ್ರೆಶ್ಶಾಗಿ ಈ ಥರ ಸಿಗುತ್ತೆ ಅಂದರೆ ಈ ಹೆಸ್ರು ಕಾಳು, ಅವರೆಕಾಳು, ತೊಗರಿ ಕಾಳು ಎಲ್ಲೋ ಮಾರ್ಕೆಟ್ಗೆ ಹೋಗಿ ಎಲ್ಲೋ ಬೆಳೆದಿರೋದನ್ನ ನಾವು ತರಂಗಿರಲ್ಲ. ಸೊ ಹೊಲದಲ್ಲಿ ಬೇಕಂತಂದರೆ ನಾವು ಕಿತ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು, ಆ ಥರ ಇರೋವಂಥದ್ದು. ಇದು ನೋಡಿ, ಇದು ಗದ್ದೆ ನಾಟಿ ಮಾಡಿದ್ದು ಹೆಂಗೆ ಚೆನ್ನಾಗಿ ಬರ್ತಾಯಿದೆ. ಸೊ ಇವಾಗಿನ ದಿನ ಹೊಡಿತಾ ಇದೆ ಅದು. ಆಮೇಲೆ ಇದು ಗೊತ್ತಲ್ಲ, ಇದು ಶೆಡ್ಡು. ಹಾಪ ಶೆಡ್ ಅಲ್ರಪ್ಪ ಇದು. ಆಮೇಲೆ ಇದು ಕೊಟ್ಟಿಗೆ ಅಂತ ಹೇಳ್ತೀವಿ ಇದನ್ನು. ಇದು ಕೊಟ್ಟಿಗೆ ಅಂತ ಹೇಳೋಂಥ ಇದನ್ನ ಪ್ರಾಣಿಗಳಿಗೆ, ನಮ್ಮ ದನ, ಹಸು, ಎಮ್ಮೆ, ಕರು ಇದೆಲ್ಲ ಕಟ್ಟೋಕ್ಕೆ ಯೂಸ್ ಮಾಡೋಂಥ ಸ್ಥಳ ಇದು. ಅದು ಹಂಗೆ ನೋಡಿಕೊಂಡು ಈ ಪ್ರಕೃತಿ ಸೊಬಗನ್ನು ನೋಡ್ಕೊಂಡು ಬರ್ತಾಯಿದೆ. ನೋಡಿ, ಈ ಪ್ರಕೃತಿ ಸೊಬಗೆ ಆ ಥರ ಇರುತ್ತೆ. ಈ ಮರ, ಬಳ್ಳಿ, ಆ ಹಸಿರು, ಆ ಫ್ರೆಶ್ ಗಾಳಿ ಎಲ್ಲ ನೋಡ್ಕೊಂಡು ಎಲ್ಲ ಹಂಗೆ ಬರ್ತಾ ನಮ್ಮ ರಾಜಾವಳಿ ನೋಡಿ ಹೆಂಗೆ ನಿಂತಿದೆ. ಇದು A1 ಗಾಡಿ ಅಂತ ಹೇಳ್ಬೋದು, ರೈತರಿಗೆ ಮಾಡಿಸ್ಕೊಟ್ಟಿರೋದು.
ಹಂಗೆ ಶೆಡ್ಡೆಲ್ಲ ನೋಡ್ಕೊಂಡು ಹಂಗೆ ಬರ್ತಾ ಇರಬೇಕಾದ್ರೆ ರೋಡಲ್ಲಿ ಸೊ ನೋಡಿ ಈ ಥರ ಇದೆ ಶೆಡ್ಡು. ಆ ಶೆಡ್ ಅಂದ್ಕೋಬೇಡಿ. ಆಮೇಲೆ ನೋಡ್ಕೊಂಡು ಹಂಗೆ ಬರ್ತಾ ತುಂಬ ನಮ್ಗೆ ಹೊಳೆ ಹೋಗ್ತಾಯಿತ್ತು ಹೊಲದಲ್ಲಿ. ಸೊ ಹೊಲದ ಪಕ್ಕದಲ್ಲೇ ಹಳ್ಳ ಹೋಗ್ತಾಯಿತ್ತು. ನೋಡಿಕೊಂಡು ಹಂಗೆ ಮೀನೇನಾದ್ರು ಬಿದ್ದಿದ್ಯಾ ಸಿಗುತ್ತಾ ಅಂತ ಗಾಣ ಹಾಕಿದ್ವಿ. ಗಾಣ ಏನು ಹಾಕಿಲ್ಲ. ಹಾಗೆ ನೋಡಿದ್ರು ಮೀನೆಲ್ಲ ಸಿಕ್ಕಿಲ್ಲ. ಇನ್ನು ಚಿಕ್ಕ ಚಿಕ್ಕ ಮೀನೆಲ್ಲ ಬರ್ತಾಯಿತ್ತು. ಸೊ ಹಂಗೆ ಇಲ್ಲಿ ಈ ಥರ ಗೀಜಗನ ಗೋಡಿ ಇರ್ಬೋದು, ಮತ್ತು ಅಕ್ಕಿ ಆ ಚಿಲಿಪಿಲಿ ಕಲರವ ಕೇಳಿಸ್ಕೊಳ್ತಾ ಹಂಗೆ ಬರಬೇಕಾದ್ರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ರೋಡಲ್ಲೆಲ್ಲ. ಈ ಥರ ನಾವು ನೋಡಬೇಕಂದ್ರೆ ಸಿಟಿಲಿ ಎಲ್ಲೂ ಸಿಗೋಲ್ಲ. ಈ ಥರ ಹಳ್ಳಿಗೆ ಬಂದರೆ ಈ ಥರ ಸಿಗುತ್ತೆ. ಈ ಸೌಭಾಗ್ಯನ ಹಳ್ಳಿ ರೈತರು, ಹಳ್ಳಿ ಜನಗಳು ಪ್ರತಿದಿನ ಅದನ್ನು ಉಪಯೋಗಿಸ್ಕೊಳ್ತಾರೆ. ನಾವು ಸಿಟೀಲಿ ಯಾವಾಗಲೂ ಒಂದು ಸರಿ ಹೋದ್ರೆ ಮಾತ್ರ ಸಿಗುತ್ತೆ. ಇದು ಹೂವು ಗೊತ್ತಿರುತ್ತೆ. ಇದೆಲ್ಲ ತುಂಬ ಜನಕ್ಕೆ ತುಂಬ ಔಷಧಿಗೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಈ ವಯಸ್ಸು ಏನಂತ ಗೊತ್ತಿಲ್ಲ ನನಗೆ. ಗೊತ್ತಿದ್ರೆ ಯಾರು ಕಮೆಂಟ್ ಮಾಡಿ. ಆಮೇಲೆ ಹಂಗೆ ನಮ್ಮ ಬ್ರದರ್ ಒಬ್ಬರು ನಾಟಿ ಕೋಳಿ ಫಾರ್ಮ್ ಶೆಡ್ಡು ಮಾಡಿದರು. ಸೊ ಇವನ್ ಒಂದೇ ಶೆಡ್ಡಲ್ಲಿ ಬೇರೆ ಬೇರೆ ಥರನೂ ಮಾಡೋ ಒಂಥರ ಪ್ಲ್ಯಾನ್ ಮಾಡಿದರು. ನಾಟಿ ಕೋಳಿ ಎಲ್ಲ ಚೆನ್ನಾಗಿ ಬೆಳೀತಾಯಿತ್ತು. ನೋಡಿ ಇದು ಹೆಂಗೆ ನಾಟಿ ಆಗೋದನ್ನ ಇಲ್ಲೇ ಪ್ರೂಫ್ ಇದೆ. ಯಾವುದೇ ರೀತಿ ಮೊಟ್ಟೆ ತಂದುಬಿಟ್ಟು ಅದನ್ನು ಇಂಜೆಕ್ಷನ್ ಕೊಟ್ಟು ಅಥವಾ ಹೀಟಲ್ಲಿ ಮಾಡಿ ಅದೆಲ್ಲ ಏನು ಮಾಡಲ್ಲ. ಇದು ಮುಂದೆ ಹೋಗ್ತಿರೋದು ಹುಂಜ, ಹಿಂದೆ ಹೋಗ್ತಿರೋದು ಏಟೆ. ಸೊ ಹಂಗೆ ನೋಡಿದಾಗ ಕುರಿ ಫಾರ್ಮಿಗೆ ಬಂದ್ವಿ. ಸೊ ಕುರಿ ಫಾರ್ಮು ತುಂಬ ಚೆನ್ನಾಗಿ ಇದನ್ನು ನಮ್ಮ ಕಡೆ ರಪ್ಪ ಅಂತ ಹೇಳ್ತೀವಿ, ಕುರಿ ರಪ್ಪ ಅಂತ ಹೇಳ್ತೀವಿ. ಇದು ಚೆನ್ನಾಗಿದೆ. ಸೊ ಕುರಿ ಎಲ್ಲ ಇನ್ನು ಚಿಕ್ಕ ಚಿಕ್ಕ ಮರಿಗಳೆಲ್ಲ ಬಿಟ್ಬಿಟ್ಟು ದೊಡ್ಡ ಕುರಿಗಳೆಲ್ಲ ಮೇಯಕ್ಕೆ ಕರ್ಕೊಂಡು ಹೋಗಿದ್ರು. ಅದು ನೋಡ್ಕೊಂಡು ಬರಬೇಕಾದ್ರೆ ಹಂಗೆ ತುಂಬ ಒಳಗಡೆ ಕಾವಲಿಗೆ ಅಂತ ನಾಯೆಲ್ಲ ಕಟ್ಟಾಕಿರ್ತಾರೆ. ಸೊ ಇದೆಲ್ಲ ಈ ಥರ ಸೌಂಡು ಕೇಳ್ತಾ ಇದ್ರೆ ಕಿವಿಗೆ ಒಂಥರ ಇಂಪಾಗಿರುತ್ತೆ. ಸೊ ಬೇರೆಯವ್ರಿಗೆ ಏನಪ್ಪ ಅಂತ ಅಂದ್ಬಿಟ್ಟು ಎಲ್ಲೋ ಯೂಟ್ಯೂಬಲ್ಲಿ ಇಲ್ಲ ಮತ್ತೊಂದು ಕಡೆ ಎಲ್ಲ ನೋಡ್ತೀವಿ. ಈ ಥರ ನ್ಯಾಚುರಲಾಗಿ ತುಂಬ ಸವಿಯುತ್ತಾ ಇದೆಲ್ಲ ಸೌಂಡ್ ಕೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಂಗೆ ಮರಿಗಳನ್ನೆಲ್ಲ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಹಂಗೆ ನೋಡ್ಕೊಂಡೆಲ್ಲ ಬಂದೆ. ತುಂಬ ಚೆನ್ನಾಗಿತ್ತು. ಒಂಥರ ಅದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೇ ಅದು ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಂಗೆ ನಾನು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಾಗ ಆಲ್ರೆಡಿ ನಮ್ಮ ಮದರ್ ಇಂಡಿಯಾ, ನಮ್ಮ ತಾಯಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ ಇದೆಲ್ಲ ಫ್ರೆಶ್ ಸೊಪ್ಪು, ಇದೆಲ್ಲ ಇದು ನುಗ್ಗೆ ಸೊಪ್ಪು, ಅದು ಎಣ್ಣೆ ಸೊಪ್ಪು ಎಲ್ಲ ಅಲ್ಲಿಗೆ ಬ್ಯಾಗಿಗೆ ಕವರ್ ಹಾಕಿ ರೆಡಿ ಮಾಡ್ತಾಯಿದ್ರು. ಇದು ಕುಂಬಳ ಸೊಪ್ಪು, ಇದೆಲ್ಲ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದಿದೆಲ್ಲ. ಸೊ ಇದು ನೋಡಿ, ಇದು ಬೆಂಡೆಕಾಯಿ ಲೇಡಿ ಫಿಂಗರ್ ಅಂತೀವಲ್ಲ ಅದೇ ಇದು. ಇದೆಲ್ಲ ಫ್ರೆಶ್ ತರಕಾರಿ ಎಲ್ಲ ಕಿತ್ಕೊಂಡು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತಾಯಿದ್ವಿ. ಹಂಗೆ ಇಲ್ಲಿ ಬಂದೆ, ಹೊರಗಡೆ ಬಂದರೆ ಇಲ್ಲೊಂದು ನಮ್ಮ ರಾಜ ಇದ್ದ. ಇವನು ಸೋಂಬೇರಿ, ಶುದ್ಧ ಸೋಂಬೇರಿ. ಸುಮ್ಮನೆ ಅಳ್ಳಾಡಿಸ್ತಾನೆ ಬಾಲನ, ಏನೂ ಕೆಲಸ ಮಾಡಲ್ಲ. ಸುಮ್ಮನೆ ತಿನ್ನೋದು ಮಲ್ಕೊಳೋದು ಆ ಥರ ಕೆಲಸ ಮಾಡ್ತಾನೆ. ಅವನಿಗೊಂದು ಹೇಳ್ತಾ ಸೀದಾ ಹಂಗೆ ಬ್ಯಾಗು ಇಡೀ ಸೀದಾ ನಡಿ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಪಯಣ ಬೆಳೆಸಿದ್ವಿ. ಸೀದಾ ಬೆಂಗಳೂರಿಗೆ ಬಂದು